ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಆತ್ಮೀಯರೇ, ಬೇಸಿಗೆ ಕಾಲದಲ್ಲಿ ಬೆಂಗಳೂರು ಮತ್ತು ರಾಜ್ಯದಲ್ಲಿ ನೀರಿನ ಸದ್ಬಳಕೆ ಹಾಗೂ ಸಂರಕ್ಷಣೆಗಾಗಿ ಕೆಲವು ಸಲಹೆಗಳು ಇಲ್ಲಿವೆ. 1. ಮಳೆ ನೀರು ಕೊಯ್ಲು. ನಿಮ್ಮ ಮನೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಿ. ಇದು ಮಳೆ ನೀರನ್ನು ಸಂಗ್ರಹಿಸಿ, ಅದನ್ನು ನಿಮ್ಮ ತೋಟಕ್ಕೆ ನೀರುಣಿಸಲು ಅಥವಾ ಇತರ ಉದ್ದೇಶಗಳಿಗೆ ಬಳಸಲು ಸಹಾಯ ಮಾಡುತ್ತದೆ. 2. ನೀರಿನ ಸೋರಿಕೆ ತಡೆಗಟ್ಟಿ. ನಿಮ್ಮ ಮನೆಯಲ್ಲಿ ನೀರಿನ ಸೋರಿಕೆಗಳನ್ನು ಪತ್ತೆ ಮಾಡಿ ಮತ್ತು ಅವುಗಳನ್ನು ಸರಿಪಡಿಸಿ. ಸೋರಿಕೆಯಾಗುವ ನಲ್ಲಿಗಳು ಅಥವಾ ಪೈಪ್ಗಳು ಬಹಳಷ್ಟು ನೀರನ್ನು ವ್ಯರ್ಥ ಮಾಡಬಹುದು. 3. ನೀರಿನ ಮಿತ ಬಳಕೆ. ಸ್ನಾನ ಮಾಡುವಾಗ, ಪಾತ್ರೆ ತೊಳೆಯುವಾಗ ಮತ್ತು ಇತರ ಕಾರ್ಯಗಳಿಗಾಗಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಿ. 4. ಬೋರ್ವೆಲ್ಗಳ ಮರುಪೂರಣ. ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಇದ್ದರೆ, ಅದನ್ನು ಮರುಪೂರಣಗೊಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳಿ. ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 5. ನೀರಿನ ಟ್ಯಾಂಕರ್ಗಳ ಬಳಕೆ. ನೀರಿನ ಟ್ಯಾಂಕರ್ಗಳನ್ನು ಬಳಸುವಾಗ, ಅವುಗಳನ್ನು ಸಂಪೂರ್ಣವಾಗಿ ತುಂಬಿಸಿ ಮತ್ತು ಸೋರಿಕೆಯನ್ನು ತಡೆಯಿರಿ. 6. ಗಿಡಗಳಿಗೆ ನೀರುಣಿಸುವ ಸಮಯ. ನಿಮ್ಮ ಗಿಡಗಳಿಗೆ ಬೆಳಿಗ್ಗೆ ಅಥವಾ ಸಂಜೆ ನೀರುಣಿಸಿ, ಇದರಿಂದ ನೀರು ಬೇಗನೆ ಆವಿಯಾಗುವುದಿಲ್ಲ. 7. ಕೊಳಚೆ ನೀರನ್ನು ಮರುಬಳಕೆ ಮಾಡಿ. ನಿಮ್ಮ ಮನೆಯಲ್ಲಿ ಬಳಸಿದ ನೀರನ್ನು ಟಾಯ್ಲೆಟ್ ಫ್ಲಶ್ ಮಾಡಲು ಬಳಸಿ, ಗಿಡಗಳಿಗೆ ನೀರುಣಿಸಲು. ಉದಾಹರಣೆಗೆ, ಬಟ್ಟೆ ಒಗೆದ ನೀರನ್ನು ಬಳಸಬಹುದು. 8. ನೀರಿನ ಬಗ್ಗೆ ಜಾಗೃತಿ ಮೂಡಿಸಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿ. 9. ವಾಹನಗಳನ್ನು ತೊಳೆಯುವ ಬದಲು ತೇವದ ಬಟ್ಟೆಯಿಂದ ಒರೆಸಿ. ಇವು ಕೆಲವು ಸರಳ ಸಲಹೆಗಳು. ಇವುಗಳನ್ನು ಅನುಸರಿಸುವ ಮೂಲಕ ನೀವು ಬೇಸಿಗೆ ಕಾಲದಲ್ಲಿ ನೀರನ್ನು ಸಂರಕ್ಷಿಸಿ ಸದ್ಬಳಕೆ ಮಾಡಬಹುದು. ಧನ್ಯವಾದಗಳು.